Welcome to Desa Academy of class 8th. Today we are discussing about linear equation in one variable of exercise 2.2. So here, ನಾವೇನು ಮಾಡೋಣಪ್ಪ ಅಂತಂದ್ರೆ ಕ್ಲಾಸ್ 8th linear equation in one variable exercise 2.3 ದ ಥರ್ಡ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಏನದು ಥರ್ಡ್ ಪ್ರಾಬ್ಲಮ್ ಅಪ್ಪ ಅಂತಂದ್ರೆ the base of an isosceles triangle. ಇದರದು isosceles triangle. ಐಸೋಸ್ಲೆಸ್ ಟ್ರಯಾಂಗಲ್ ಅಪ್ಪ ಅಂದ್ರೆ ಒಂದು ಟ್ರಯಾಂಗಲ್ ರೈಟಾ. ಈ ಟ್ರಯಾಂಗಲ್ ಏನದಪ್ಪ ಅಂತಂದ್ರೆ ಎರಡು ಸೈಡ್ಸ್ಗಳು ಏನಾಗಿರ್ತಾವ ಈಕ್ವಲ್ ಇರ್ತಾವೆ. ಸೊ ಎನಿ ಟ್ರಯಾಂಗಲ್ ಹ್ಯಾವಿಂಗ್ ಟೂ ಸೈಡ್ಸ್ ಆರ್ ಈಕ್ವಲ್ ಇಸ್ ಕಾಲ್ಡ್ ಆಸ್ ವಾಟ್ ಐಸೋಸ್ಲೆಸ್ ಟ್ರಯಾಂಗಲ್. ಒಂದು ಟ್ರಯಾಂಗಲ್ ಎರಡು ಬೇಸ್ಗಳು ಈಕ್ವಲ್ ಇದ್ದವಪ್ಪ ಅಂತಂದ್ರೆ ಆ ಎರಡು ಸೈಡ್ಸ್ಗಳು ಈಕ್ವಲ್ ಇರ್ತಪ್ಪ ಅಂತ ಹೇಳ್ತೀವಿ ನಾವು ಏನಾಯ್ತು ಐಸೋಸ್ಲೆಸ್ ಟ್ರಯಾಂಗಲ್. ಅದೇ ಟ್ರಯಾಂಗಲ್ ಇರ್ಬೋದು, ಅದೇ ಎರಡು ಸೈಡ್ಸ್ಗಳು ಏನಾಗಿರ್ತಾವೆ ಈಕ್ವಲ್ ಇರ್ತಪ್ಪ ಅಂತ ಹೇಳ್ತೀವಿ ನಾವು ಐಸೋಸ್ಲೆಸ್ ಟ್ರಯಾಂಗಲ್. And it's a 4 by 3 centimeter. Note. And this is the base. The base is ನಾವು base 4 by 3. ಕ್ವಶನ್ ಏನದಪ್ಪ ಅಂದ್ರೆ ಎರಡು ಸೈಡ್ಸ್ ಗಳು ಈಕ್ವಲ್ ಅವ. ಒಂದು ಬೇಸ್ ಏನದ ನಮಗೆ 4 by 3 centimeter ಅಂತ ಹೇಳ್ತಾರೆ. The perimeter of the triangle is ಇದು ಟೋಟಲ್ ಏನದಲ್ಲ ಇದು ಈ ಟ್ರಯಾಂಗಲ್ ಟೋಟಲ್ ಪೆರಿಮೀಟರ್ ಎಷ್ಟದ 4 2 by 15 ಅದ ಅಂತ ಹೇಳ್ತಾರೆ. ಇದು ಟೋಟಲ್ triangle perimeter is 4 2 by 15 centimeter ಅಲ್ಲ. what is the length of the either of the remaining equal sides? ನಮ್ದು ಒಂದು ಸೈಡ್ ಎಷ್ಟು ಕೊಟ್ಟಾನ ಬೇಸ್ ಆಫ್ 4 by 3 ಕೊಟ್ಟಾನ. ಇವು ಎರಡು ಈಕ್ವಲ್ ಅವಪ್ಪ ಅಂತಂದ್ರೆ ಈ ಇದ್ರ ಸೈಡ್ ಎಷ್ಟದ ಇದ್ರ ಸೈಡ್ ಎಷ್ಟದ ಮತ್ತು ಟೋಟಲ್ ಪೆರಿಮೀಟರ್ ಎಷ್ಟದ 4 by 12 by 15 ಏನದ 4 into 12 by 15 ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಈ ಸೈಡ್ ಎಷ್ಟದ ಅಂತ ಫೈಂಡ್ ಮಾಡಬೇಕು. ನೋಡಿ ಏನದಪ್ಪ ಅನ್ಸುತ್ತೆ ನಮ್ಮ ಸೊಲ್ಯೂಷನ್ ಏನು ಫೈಂಡ್ ಮಾಡೋದು. ಲೆಟ್ ದ ಈಕ್ವಲ್ ಸೈಡ್ಸ್ ಆಫ್ ಐಸೋಸ್ಲೆಸ್ ಟ್ರಯಾಂಗಲ್. ಇವು ಎರಡು ಸೈಡ್ಸ್ಗಳಿಗೆ ನಾವು ಏನಂತ ಡಿನೋಟ್ ಮಾಡ್ಕೊಮ್ಮ ಎಕ್ಸ್ ಅಂತ ಡಿನೋಟ್ ಮಾಡ್ಕೊಮ್ಮ. ಸೊ ಏನಾಗದಪ್ಪ ಅಂದ್ರೆ ಲೆಟ್ ದ ಈಕ್ವಲ್ ಸೈಡ್ಸ್ ಆಫ್ ಐಸೋಸ್ಲೆಸ್ ಟ್ರಯಾಂಗಲ್. ದೀಸ್ ಟೂ ಸೈಡ್ಸ್ ಆರ್ ಐಸೋಸ್ಲೆಸ್ ಟ್ರಯಾಂಗಲ್. ಎರಡು ಸೈಡ್ಸ್ಗಳು ಈಕ್ವಲ್. ಯಾವ ಸೈಡ್ಸ್ಗಳು ಎ ಬಿ ಸೈಡ್ ಮತ್ತು ಇನ್ನೊಂದು ಯಾವುದು ಎ ಸಿ ಸೈಡ್ ರೈಟಾ. ಎ ಸಿ ಸೈಡ್ ಇಸ್ ಈಕ್ವಲ್ ಟು ವಾಟ್ AC side is equal to what BC. ಯಾವುದು ಈಕ್ವಲ್ ಅದ ನಮಗೆ AC side is equal to what AB. ಈ ಸೈಡ್ ಮತ್ತು ಈ ಸೈಡ್ ಈಕ್ವಲ್ ಅದ. ನಮಗೆ ಬೇಸ್ BC ಎಷ್ಟದ 4 by 3 centimeter ಕೊಟ್ಟರೆ ಕರೆಕ್ಟಾ. ನಮಗೆ AB ಗೊತ್ತಿಲ್ಲ AC ಗೊತ್ತಿಲ್ಲ, ಬಟ್ ಎರಡು ಈಕ್ವಲ್ ಅಂತ ಹೇಳಿದೇವ. BC ಎಷ್ಟದ ನಮಗೆ 4 by 3 centimeter ಅಂತ ಗೊತ್ತಾಯ್ತು. ಸೊ ಅದು ಬರ್ಕೊಂಡೆ. ಸೊ ನೋಡೋಣ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಟೋಟಲ್ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಎಷ್ಟು ಕೊಟ್ಟಾನ 4 by 12 by 15 ಅದ. ಸೊ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಏನದ ನಮಗೆ 4 by 15 by 12 ಅದ ರೈಟಾ. ನೋಡಿ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಆಗಿ ಏನು ಬರ್ತಾವ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಆಗಿ ಸೈಡ್ ಬರ್ತಾವ AB ಸೈಡ್ ಅಂತ ಬಂತು, BC ಸೈಡ್ ಬಂತು ಮತ್ತು AC ಸೈಡ್. ಪೆರಿಮೀಟರ್ ಅಂದ್ರೆ ಏನು ಪೆರಿಮೀಟರ್ ಆಫ್ ಟ್ರಯಾಂಗಲ್ ಅಂತ ಹೇಳ್ತಾರ. ಟೋಟಲ್ ಟ್ರಯಾಂಗಲ್ ಆಗಿ ಸೈಡ್ ಬರ್ತಾವ 3 ಸೈಡ್ಸ್ ಬರ್ತಾವ. ಯಾವುದು AB ಸೈಡ್ ಮತ್ತು ಸೆಕೆಂಡ್ ಅಂತ BC ಸೈಡ್ ಅಂತ AC ಸೈಡ್. AB ಸೈಡ್ ಪ್ಲಸ್ BC ಸೈಡ್ ಪ್ಲಸ್ AC ಸೈಡ್ ರೈಟಾ. ಸೊ AB ಅಂದ್ರೆ ಏನದ AB ಅಂದ್ರೆ ಗೊತ್ತಿಲ್ಲ, ಅದಕ್ಕೆ ನಾವು ವೇರಿಯಬಲ್ ತಗೊಂಡೇವ x ಅಂತ ತಗೊಂಡೇವ. ಪ್ಲಸ್ BC ಅಂದ್ರೆ ಎಷ್ಟು ನಮಗೆ ಕೊಟ್ಟಿದೆ ಬೇಸ್ 4 by 3 ಪ್ಲಸ್ AC ಅಂದ್ರೆ ಏನಂದ್ರೆ x. ಯಾಕೆ ಇಲ್ಲಿ AB ಮತ್ತು AC ಏನವ ಎರಡು ಈಕ್ವಲ್ ಅವ. ಸೊ ವಿ ಆರ್ ಟೇಕನ್ ಆಸ್ x and x both are because of both are equal in this triangle. So that is what AB equal to x, BC is equal to 4 by 3, AC equal to x ರೈಟಾ. ನೋಡಿ ಇನ್ನೊಂದು x ಅದ ಕರೆಕ್ಟಾ. ಇನ್ನೊಂದು x ಅದ ಇನ್ನೊಂದು x ಎಷ್ಟು ಟೋಟಲ್ ಎಷ್ಟು x ಅದು 2x ಅದು. ಇನ್ನೊಂದು x ಎಷ್ಟು ಟೋಟಲ್ 2x ಪ್ಲಸ್ 4 by 3 ಆಸ್ ಇಟ್ ಇಸ್. ನೋಡಿ 2x ಪ್ಲಸ್ 4 by 3 ಆಸ್ ಇಟ್ ಇಸ್ ಕರೆಕ್ಟಾ. ಸೊ ಏನಾಯ್ತು 2 ಇನ್ನೊಂದು x ಎಷ್ಟು 2x ಆಯಿತು ಬಟ್ 4 by 3 ಆಸ್ ಇಟ್ ಇಸ್. ನೋಡಿ ಮುಂದೆ ಏನಾಗ್ತದೆ ಬಟ್ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಎಷ್ಟು ಕೊಟ್ಟಾನ ನಮಗೆ ಇಲ್ಲಿ ಟೋಟಲ್ ದಿಸ್ ಪೆರಿಮೀಟರ್ ಆಫ್ ಟ್ರಯಾಂಗಲ್. ಈ ಪೆರಿಮೀಟರ್ ಫುಲ್ ಟ್ರಯಾಂಗಲ್ ಪೆರಿಮೀಟರ್ ಎಷ್ಟದ 4 2 by 15 ಕ್ವಶನ್ ಕೊಟ್ಟ ನೋಡ್ರಿ ಎಲ್ಲ ನೋಡಿ. ಸೊ ಏನದ 4 by 2 4 into 2 by 15 ಏನದ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಅದ. ನೋಡ್ರಿ ಮುಂದೆ ಏನಾಗ್ತದೆ. ಸೊ 4 by 2 ಅಂದ್ರೆ ನೋಡ್ರಿ ಇಲ್ಲಿ ಹ್ಯಾಂಗೆ ಆಗ್ತದಪ್ಪ ಅಂದ್ರೆ ಫ್ರಾಕ್ಷನ್ಸ್ ಗೊತ್ತ ನಮ್ಗೆ. ಫ್ರಾಕ್ಷನ್ಸ್ ಏನದಪ್ಪ ಅಂತಂದ್ರೆ 15 into 4 ಎಷ್ಟಾಯಿತು 60. 15 into 4 60 plus 2 is equal to 16 2 by 15 ಅಂದ್ರೆ ಏನಾಗ್ತದೆ ಇಲ್ಲಿ 15 4 ಎಷ್ಟಾಯಿತು 60. 15 4 60 plus 2 divided by 15 as it is 62 by 15 ರೈಟಾ. ಇದೇನು ಮಾಡಬೇಕು ಇಲ್ಲಿ ಈಗ ಮಲ್ಟಿಪ್ಲಿಕೇಶನ್ ಮಾಡಬೇಕು. 15 4 60 ಪ್ಲಸ್ ಏನದ 2 divided by 15 as it is 62 by 15 ನೋಡಿ. ಈಗ ಏನಾಗತ್ತೆ ನಮಗೆ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಎಷ್ಟು ಬರ್ತದೆ ನಮಗೆ ಇಲ್ಲಿ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಎಲ್ಲ
2x plus 4/3 is equal to ಟೋಟಲ್ ನಮಗೆ ಇದು ಇಷ್ಟು ಯಾವ್ದಪ್ಪ ಅಂದ್ರೆ ಪೆರಿಮೀಟರ್ ಆಫ್ ಟ್ರಯಾಂಗಲ್ AB plus BC is equal to AC ಎಷ್ಟು ಬಂದು ನಮಗೆ ಇಲ್ಲಿ 2x plus 4/3 ಅಂತ ಬರ್ಕೊಂಡು ಅವ ನಮಗೆ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಕೊಟ್ಟಿದ್ದೆಷ್ಟು 4 into 2/15 ಅದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಬಂತು 62/15 ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸೊ ನೋಡಿ ಇದೇನಾಗದ 4/3 2x plus 4/3 is equal to 62/15 ಸೊ ಇದು ಆ ಸೈಡ್ ಶಿಫ್ಟ್ ಮಾಡಿದಾಗ ಇದು ಆ ಕಡೆ ಶಿಫ್ಟ್ ಮಾಡಿದಾಗ ಏನಾಗ್ತದಪ್ಪ ಅಂತಂದ್ರೆ ಮೈನಸ್ ಆಗ್ತದೆ 2x as it is 62/15 ಮೈನಸ್ ಏನಾಯ್ತು 4/3 ನೋಡಿ ಈಗ ಎಲ್ಸಿಎಂ ತಗೋಬೇಕು ಎಲ್ಸಿಎಂ ಹೆಂಗೆ ತಗೋಬೇಕಪ್ಪ ಅಂತಂದ್ರೆ ನಿಮ್ಗೆ ಗೊತ್ತ ಆಲ್ರೆಡಿ ಎಲ್ಸಿಎಂ ಹೆಂಗೆ ತಗೋತಾರಪ್ಪ ಅಂತಂದ್ರೆ ಡಿನೋಮಿನೇಟರ್ ಏನವ 15 ಮತ್ತೆ ಇರೋದ 3 ಇದೆ ರೈಟಾ 15 ಮತ್ತೆ ಇರೋದ 3 ಇದೆ ರೈಟಾ ಯಾವ ಟೇಬಲ್ನೇ ಹೋಗ್ತಾವ 5 ಟೇಬಲ್ನೇ ಹೋಗ್ತದೆ 5 3 is 15 3 as it is next 3 1s 3 1s ಅದೇನು ಮತ್ತೆ ಎಲ್ಸಿಎಂ 5 into 3 5 into 3 ಏನು ಎಲ್ಸಿಎಂ ಏನದ 15 ಕರೆಕ್ಟಾ ಸೊ 5 3 is 15 5 3 is 15 3 1s 3 as it is 3 1s 3 1s right so 5 this 5 into 3 how much ಇಲ್ಲಿ ಏನು ಬಂದಿರ್ತಾವ ಈ ಬಂದಿದ್ದ ವ್ಯಾಲ್ಯೂ ನಾವು ನೋಡ್ಬೇಕು ನಾವು ಇಲ್ಲಿ ಡಿವಿಷನ್ 5 3 is ಎಷ್ಟು 15 ಸೊ ಎಲ್ಸಿಎಂ 15 ಬಂದಾಗ ಇಲ್ಲಿ ಇದು ಈ 15 ಗೆ ಏನಾಯ್ತು 15 ಬರಬೇಕಂದ್ರೆ ಈ ನಂಬರ್ಗೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು ಅಲ್ಲಿ ಒಂದು ಮಲ್ಟಿಪ್ಲಿಕೇಶನ್ ಮಾಡಬೇಕು ಯಾಕೆ ಎಲ್ಸಿಎಂ ಎಷ್ಟು ಬಂದಪ್ಪ 15 ಬಂದ ರೈಟಾ ಈ 15 ಎಷ್ಟು ಬಂದಪ್ಪ ಅಂದ್ರೆ ಈ ನಂಬರ್ ಎಷ್ಟು ಮಲ್ಟಿಪ್ಲೈ ಮಾಡಬೇಕು ನಾವು 1 into 15 ಆಗ್ತದೆ ಅದೇ ರೀತಿಯಾಗಿ ಇಲ್ಲಿ 3 ಇದೆ 3 ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 15 ಬರಬೇಕಪ್ಪ ಅಂದ್ರೆ 3 5 15 ಕರೆಕ್ಟಾ ಈ ನಂಬರ್ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 15 ಬರ್ತದೆ 1 into 15 ಈ ನಂಬರ್ಗೆ ಎಷ್ಟು ಮಲ್ಟಿಪ್ಲಿಕೇಶನ್ ನಾವು 15 ಬರಬೇಕಾಗಿತ್ತಪ್ಪ ಅಂತಂದ್ರೆ ಯಾಕಂದ್ರೆ ನಮ್ಮ ಎಲ್ಸಿಎಂ ಏನದ 15 ಅದ 3 5 15 ಈಗ ನೋಡಿ 62 ಆಮೇಲೆ ಬಂದ ನಂಬರ್ ಮತ್ತೆ ಈ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿ 62 1 62 4 5 20 ರೈಟಾ ಅಮೌ 2x is equal to 62 minus 20/15 ಬಂತು ಇಲ್ಲಿ ನೋಡಿ ಮುಗಿಗೆ ಏನಾಗ್ತದಪ್ಪ ಅಂತಂದ್ರೆ ಸೊ 62 minus 20 ಇದೆ ಎಷ್ಟು ಉಳಿತ ನಮಗಲ್ಲಿ 42 ಏನು 62 minus 20 is how much 42 divided by 15 ಆಯ್ತು ನೋಡಿ ಈ 2x ಅದಲ್ಲ ಈ 2x ಅದ 2 ಆ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗ್ತದೆ ನಮಗೆ ಡಿವಿಷನ್ ಆಯ್ತು ಏನಾಯ್ತು ಇಲ್ಲಿ 42 divided by 15 into 2 ಆಯ್ತು ರೈಟಾ ನೋಡಿ ಈಗ ಹ್ಯಾಂಗೆ ಡಿವಿಷನ್ ಮಾಡೋದಪ್ಪ ಅಂತಂದ್ರೆ 2 ಟೇಬಲ್ ಇಂದ ಹೋಗ್ತದೆ 2 1s 2 2s ಕರೆಕ್ಟಾ 2 1s 2 2s ಇಲ್ಲಿ ಎಷ್ಟು ಉಳಿತು 2 1s ಅದು ಎಷ್ಟಾಯ್ತು ನಿಮಗೆ ಇಲ್ಲಿ ಆನ್ಸರ್ 42 by ಇನ್ನಿತ್ತು ನೋಡಿ 15 into 2 ಅದಲ್ಲ 2 1s ರೈಟಾ 2 1s 2 2s 2 1s ರೈಟಾ ಈಗ ನೋಡಿ ನಮಗೆ 21/15 ನೋಡಿ ಏನು ಹೋಯ್ತು 21 ಕೆಳಗೆ 15 ಆಗಿದೆ ಈ ಯಾವ ಟೇಬಲ್ನಾಗ ಹೋಗ್ತದಪ್ಪ ಅಂತಂದ್ರೆ ಮತ್ತೆ ನಿಮ್ಗೆ ಈಸಿಲಿ ಎದ್ರಾಗ ಹೋಗ್ತದ 3 5s 3 7s ಕರೆಕ್ಟಾ ನೋಡ್ರಿ ಹೆಂಗಪ್ಪ ಅಂತಂದ್ರೆ 21/15 ಅಂದ್ರೆ ಹೆಂಗೆ ಹೋಗ್ತದೆ 3 ಟೇಬಲ್ನ 3 5s 3 7s ರೈಟಾ ಸೊ ಅದ್ರಾಗ ಏನಾಗ್ತದೆ ಉಳಿದ ನಮಗೆ ಏನಿಷ್ಟು 7/5 ಸೆಂಟಿಮೀಟರ್ ಉಳಿತು ಸೊ ಅಂದ್ರೆ ನಮಗೆ ಈ ಸೈಡ್ ಇದು ದಿಸ್ ಎ ಬಿ ಸೈಡ್ ಮತ್ತು ಎ ಸಿ ಸೈಡ್ ಎಷ್ಟು ಬಂದು ನಮಗೆ ಇಲ್ಲಿ ಇದು 7/5 ಅಂತ ಗೊತ್ತಾಯ್ತು ಇದನ್ನ ಏನದ ನಮಗೆ 7/5 ಸೆಂಟಿಮೀಟರ್ ಎರಡು ಈಕ್ವಲ್ ಅಂತ ಗೊತ್ತಾಯ್ತು ಸೊ ನಮಗೆ ಇದೆ ಅದರದ್ದು ಇಕ್ವೇಶನ್ ಎರಡು ಒಂದು ಐಸೋಲೇಷನ್ ಟ್ರಯಾಂಗಲ್ ಇತ್ತು ಆ ಟ್ರಯಾಂಗಲ್ನಾಗ ಎರಡು ಬೇಸ್ಗಳು ಈಕ್ವಲ್ ಇದ್ದಾಗ ಮೂರನೇದು ಬೇಸ್ ಏನು ಕೊಟ್ಟಿದ್ದು ಮೂರನೇದು ಎರಡು ಸೈಡ್ಸ್ಗಳು ಏನಾಗ್ತದೆ 7/5 ಅಂತ ಗೊತ್ತಾಯ್ತು ಮೂರನೇದು ಏನದ 4/3 ಅಂತ ಈ ಇಕ್ವೇಶನ್ ಒಳಗೆ ಈ ಪ್ರಾಬ್ಲಮ್ ಗೊತ್ತಾಯ್ತು ಸೊ ದಿಸ್ ಇಸ್ ಅಬೌಟ್ ಸೆಕೆಂಡ್ ಪ್ರಾಬ್ಲಮ್ ಸೊ please subscribe my channel and share with your friends. Thank you for watching.